ಮನೆಯಿಂದ ಹೊರಗಡೆ ಹಾಕೋ ಕೆಲಸ ಇದರಿಂದನೇ ಶುರುವಾಯ್ತು. ಇನ್ನು ಮೇಲೆ ನಿನಗೆ ಶುರುವಾಗುತ್ತೆ ಶನಿ ದಶೆ, ಶನಿ ದಶೆ, ಶನಿ ದಶೆ, ಶನಿ ದಶೆ. ಓಹೋ, ಅದೃಷ್ಟ ದೇವತೆನ ಹುಡ್ಕೊಂಡು ಬಂದಿದ್ದಾನೆ ಅಂತ ಕಾಣುತ್ತೆ. ಬಾ. ಪುಟ್ಟು, ಇಂಟರ್ವ್ಯೂಗೆ ಹೊಟ್ಟಿಯಾ? ಹೌದಮ್ಮ. ಸರಿ, ಹೋಗ್ಬಾ. ಯಾರನ್ನು ಹುಡುಕ್ತಾ ಇದೆಯಾ? ಓ, ಮಯೂರಿನಾ? ಸಿಂಧು, ಮಯೂರಿ ಎಲ್ಲಿ ಕಾಣ್ತಾ ಇಲ್ಲ? ಅದಕ್ಕೆ ಮಯೂರಿ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು? ನಾನು ಆಗ್ಲೇನೆ ಅವಳಿಗೆ ಹೇಳ್ದೆ, ಪುಟ್ಟು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ, ಮನೇಲೇ ಇರು, ಅವ್ನು ಹೋಗುವಾಗ ಅವ್ನ ಎದುರುಗಡೆ ಬಾ, ಒಳ್ಳೇದಾಗತ್ತೆ ಅಂತ. ಅಷ್ಟು ಅರ್ಜೆಂಟ್ ಕೆಲಸ ಏನಿತ್ತು ಅವಳಿಗೀಗ? ಏನೋ ನನಗೂ ಗೊತ್ತಿಲ್ಲಪ್ಪ, ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅಂದ್ಲು. ಛೇ, ಏನ್ ಹುಡುಗಿನೋ ಏನೋ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ನನ್ನ ಮಗ ಮೊದಲನೇ ಸಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ, ಅವನು ಅನ್ಕೊಂಡ ಹಾಗೆ ಯಾವುದು ನಡೀತಾ ಇಲ್ಲ ಇಲ್ಲಿ. ಅಮ್ಮ, ಬೇಜಾರು ಮಾಡ್ಕೋಬೇಡ ನೀನು. ನಾನು ಈಗಲೇ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ತಿಳ್ಕೊತೀನಿ. ಸರಿ. The number you have dialed is currently busy. Please try again later. ಏನಾಯ್ತಪ್ಪ? ಎಂಗೇಜ್ ಬರ್ತಾ ಇದೆ. ಹೌದಾ? ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಇರ್ಲಿ ಬಿಡಿ, ಅದಕ್ಕೆ ಸ್ವಲ್ಪ ಹೊತ್ತು ಕಾದ್ರಾಯ್ತು. ಇಲ್ಲ ಅತ್ತೆ, ನನಗೆ ಇಂಟರ್ವ್ಯೂಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ. ಓ ಸರಿನಪ್ಪ, ದೇವ್ರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ಅತ್ತೆ ಮಾವಂಗೂ ಹೇಳೋಗ್ತೀನಿ. ಅವ್ರ ಆಶೀರ್ವಾದನೂ ತಗೋ, ಹೋಗು. ಪಾಪ ಎರಡನೇ ಸಲ ಕಟ್ಟಿಗಿರ್ಲಿ. ಮಾವ, ಅಜ್ಜಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ನಾನು. ಒಳ್ಳೇದಾಗ್ಲಿಪ್ಪ. ಒಳ್ಳೇದಾಗಿಪ್ಪ, ಹೋಗ್ಬಿಟ್ಟು ಚೆನ್ನಾಗಿ ಮಾಡು. ಅದಕ್ಕೆ ಮಯೂರಿ ಕಾಲ್ ಮಾಡ್ತಿದ್ದಾಳೆ. ಹಲೋ ಮಯೂರಿ. ಏನು, ನಾನು ನಿನಗೆ ಕಾಲ್ ಮಾಡಿದ್ನಾ? ಸಾರಿ, ಯಾರಿಗೋ ಮಾಡಕ್ಕೆ ಹೋಗಿ ನಿನಗೆ ಮಾಡಿಬಿಟ್ಟಿದ್ದೀನಿ. ಬಟ್ಟೆ ತಗೊಂಡಾಯ್ತಾ? ಆರಾಮಾಗಿ ಬನ್ನಿ, ಇಲ್ಲಿ ನಾವೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹಾಂ, ಬಾಯ್ ಬಾಯ್. ಚಿಕ್ಕಮ್ಮ, ಡ್ರೆಸ್ ತಂದ್ರೇನೆ? ಹ್ಞೂ ಚಿಕ್ಕಮ್ಮ, ತಂದ್ವಿ. ರೂಮಲ್ಲಿ ಇಟ್ಟಿದ್ದೀನಿ, ನೀವು ಬಂದ್ಮೇಲೆ ತೋರಿಸ್ತೀನಿ. ಹಾಂ, ಚೆಕ್ ಮಾಡಿ ತಂದಿದ್ಯಾ ತಾನೇ? ಹ್ಞೂ. ಯಾಕೆ ಗೊತ್ತಾ, ಒಂದೊಂದ್ಸಲ ಸ್ಟಿಚಸ್ ಬಿಚ್ಚೋಗ್ಬಿಟ್ಟಿರುತ್ತೆ, ಈಗಲೇ ನೋಡ್ಕೊಂಡ್ರೆ ಹೊಲಿಸ್ಕೊಂಡ್ಬಿಡ್ಬೋದು. ಸರಿ ಚಿಕ್ಕಮ್ಮ, ನಾನು ನೋಡ್ತೀನಿ. ಬಾರೆ ಮಯೂರಿ, ಹೋಗೋಣ. ಮೇಘ, ಮಯೂರಿ ಬರ್ತಾಳೆ, ನೀನು ಹೋಗಿರು. ಸರಿ. ಮಗಳೇ, ಪುಟ್ಟು ನಿನಗೋಸ್ಕರ ಕಾದು ಕಾದು ಇಂಟರ್ವ್ಯೂಗೆ ಹೊರಟ್ಬಿಟ್ಟಮ್ಮ. ಅವ್ನು ಹೊರಟ್ಬಿಟ್ನಾ? ಮೇಘನ್ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಒಂದು ಕೆಲಸ ಮಾಡ್ತೀನಿ, ಅವನು ಫೋನ್ ಮಾಡಿ ವಿಶ್ ಮಾಡ್ತೀನಿ. ಹಾಂ, The number you have dialed is currently busy. ಏನಾಯ್ತಮ್ಮ? ಎಂಗೇಜ್ ಬರ್ತಿದೆ.
ಬೆಳಗ್ಗೆನೇ ಹೇಳ್ತಿದ್ದ ಇಂಟರ್ವ್ಯೂ ಬಗ್ಗೆ ಅದೇನೋ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕು, ಫ್ರೆಂಡಿಗೆ ಫೋನ್ ಮಾಡಬೇಕು ಅಂತ. ಅವನ ಜೊತೆನ ಮಾತಾಡ್ತಿದ್ದಾನೋ ಏನೋ. ಮಗಳೇ, ಇವತ್ತೊಂದಿನ ಅವನಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಮ್ಮ. ಸರಿ ಅತ್ತೆ. ಮಯೂರಿ, ಚಿಕ್ಕಮ್ಮ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಈ ಜ್ಯೂಸ್ನ ತೊಗೊಂಡು ಹೋಗಿ ಗೆಸ್ಟ್ಗಳಿಗೆ ಕೊಡ್ತೀಯಾ? ಹಲೋ ಜಯಂತ್. ಹೌದು ಕಣೋ, ನನ್ನ ಫ್ರೆಂಡಿಗೆ ಕಾಲ್ ಮಾಡೋಕ್ಕೆ ಹೋಗಿ ಬೈ ಮಿಸ್ಟೇಕ್ ನಿನಗೆ ಕಾಲ್ ಮಾಡಿಬಿಟ್ಟೆ. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಹಾಂ ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಯೂರಿ, ನಿನ್ನಿಂದ ಇನ್ನೊಂದು ಫೇವರ್ ಆಗಬೇಕಾಗಿತ್ತಮ್ಮ. ಹೇಳಿ ಚಿಕ್ಕಮ್ಮ. ಏನೂ ಇಲ್ಲ, ಅಂಗಡಿಯಲ್ಲಿ ಸ್ವೀಟ್ಸಿಗೆ ಆರ್ಡ್ರ್ ಕೊಟ್ಬಿಟ್ಟಿದ್ವಿ, ಅದನ್ನು ತರೋದನ್ನೇ ಮರ್ತು ಬಿಟ್ಟಿದ್ದೀವಿ. ನಿನ್ನ ಚಿಕ್ಕಪ್ಪನ ಕಳ್ಸೋಣ ಅಂದರೆ ಅವ್ರು ಯಾವುದೋ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅವ್ರು ಹೊರಟೋಗ್ಬಿಟ್ರೆ ಆ ಕೆಲಸ ನಿಂತು ಹೋಗ್ಬಿಡುತ್ತೆ. ಹೇಗಿದ್ರು ಕಾರ್ ಇದೆಯಲ್ಲ, ನೀನು ಹೋಗಿ ತಂದುಬಿಡ್ತೀಯಾ? ನೋ ಪ್ರಾಬ್ಲಮ್ ಚಿಕ್ಕಮ್ಮ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಹಾಗೆ ಇನ್ನೊಂದು ಕೆಲಸ ಇದೆ ಮಗಳೇ. ಹೇಳಿ ಅತ್ತೆ. ಏನಿಲ್ಲ, ಹುಟ್ಟೋಗೆ ಇಂಟರ್ವ್ಯೂ ಮುಗಿಸ್ಕೊಂಡು ಅಂಗಡಿ ಹತ್ರನೇ ಬಂದ್ಬಿಡು ಅಂತ ಹೇಳಿದ್ದೆ. ಹೇಗೋ ಈಗ ನೀನು ಹೋಗ್ತಿದ್ಯಲ್ಲ, ಬರ್ತಾ ಅವನನ್ನು ಕರ್ಕೊಂಡು ಬಂದ್ಬಿಡ್ತೀಯಾ? ಸರಿ ಅತ್ತೆ. ಬೇಗ ಬಂದ್ಬಿಡು ಮಯೂರಿ. ನೋಡಿದ್ರ ಅತ್ತಿಗೆ, ಹೇಗೆ ಎಲ್ಲ ವಿಷಯನೂ ನಮ್ಮ ಅನುಕೂಲಕ್ಕೆ ಬದಲಾಗ್ತಿದೆ ಅಂತ. ನಿಶ್ಚಿತಾರ್ಥದ ಸೀರೆ ಒಂದು ಅಸ್ತ್ರ ಆದರೆ, ಈ ಮೊಬೈಲ್ ನಮಗೆ ರಾಮ ಬಾಣ ಇದ್ದ ಹಾಗೆ. ಈ ಮೊಬೈಲ್ನಿಂದ ಇವಳು ನಿಶ್ಚಿತಾರ್ಥ ಹೇಗೆ ಮುಂಡ ಮೋಚ್ಕೊಂಡು ಹೋಗುತ್ತೆ ಅಂತ ನೋಡ್ತಾ ಇರಿ. ಮಿಸ್ಟರ್ ರಾಮಕೃಷ್ಣ ಯಾರು? ಎಸ್, ನಾನೇ. ಬನ್ನಿ. ಓ, ಆಗಲೇ ಮಯೂರಿದ್ದು ಮಿಸ್ಡ್ ಕಾಲ್ ಇತ್ತಲ್ಲ. ಇನ್ನೂ ಟೈಮ್ ಇದೆ, ಫೋನ್ ಮಾಡಿ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬಂದೆ. ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಹೇಳು? ಹಾಯ್ ಜಯಂತ್ ಅವರೇ. ಏ ಚಾರು, ನೀನೇನಿಲ್ಲಿ? ನನ್ನ ತಂದೆ ಆಫೀಸ್ ಇಲ್ಲೇ ಇರೋದು, ಫಸ್ಟ್ ಫ್ಲೋರಲ್ಲಿ. ಮನೇಲಿ ಕೂತು ಏನು ಮಾಡೋದು ಅಂತ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ದಟ್ಸ್ ವೆರಿ ನೈಸ್. ನೀವು ಇಂಟರ್ವ್ಯೂಗೆ ಬಂದಿದ್ದೀರಾ? ಹಾಂ ಹೌದು. ಇದು ತುಂಬ ದೊಡ್ಡ ಕಂಪ್ನಿ, ಇದರಲ್ಲಿ ಜಾಬ್ ಸಿಕ್ಕಿದ್ರೆ ಅದೃಷ್ಟನೇ. ಎನಿವೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಂದು ಕಡೆ ಎಂಗೇಜ್ಮೆಂಟು, ಇನ್ನೊಂದು ಕಡೆ ಇಂಟರ್ವ್ಯೂ. ನಿಮ್ಮನ್ನು ಈ ರೀತಿ ನೋಡೋಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನೀವು ಇದೇ ರೀತಿ ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಏ ಚಾರು, ಈ ಬೊಕ್ಕೆ ಯಾರಿಗೆ? ಅಪ್ಪಂಗೆ. ಬಾಯ್ ಬಾಯ್.
ನಿನ್ನ ಎಂಗೇಜ್ಮೆಂಟು ನೆಗೆದ್ಬಿದ್ದು ಹೋಗುತ್ತೆ, ಕೆಲಸ ಹಾಳಾಗಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋ ಪೆದ್ದು ಮುಂಡೆದು. ಪಾಪ ಇನ್ನೂ ಸ್ವಲ್ಪ ಹೊತ್ತು ನಶೆಯಲ್ಲಿರಲಿ, ಆಮೇಲೆ ಹೇಗೋ ಇಳ್ದೋಗುತ್ತೆ. ನಮ್ಮಿಂದ ದೂರ ಚಾರು ಬಂದು ನನಗೆ ಆಲ್ ದಿ ಬೆಸ್ಟ್ ಹೇಳ್ತಾಳೆ. ಆದರೆ ನಾನು ಮದುವೆ ಆಗೋ ಮಯೂರಿ ಒಂದು ಮಾತು ಹೇಳಿಲ್ವಲ್ಲ. ನೋಡಿದ್ರ ಅದಕ್ಕೆ ನಿಮ್ಮ ಮಗನಿಗೆ ಮಯೂರಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆಗ್ಲಿಂದ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾನೆ. ಮಾಡಲಿ ಅದು ಎಷ್ಟು ಕಾಲ್ ಮಾಡ್ತಾನೋ ಎಲ್ಲ ಈಗಲೇ ಮಾಡಿ, ಆಮೇಲೆ ಅವನು ಫೋನ್ ಮಾಡೋದಕ್ಕೆ ಏನೂ ಇರಲ್ಲ. ಹಾಗೆ ಮಾಡೋಣ ನಾವು. ಮಯೂರಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ನಮಸ್ಕಾರ. ವಿಶ್ವನಾಥ್ ಅವ್ರ ನಾದ್ನಿ ಮಗಳು ಮಯೂರಿ ಸ್ವೀಟ್ಸ್ ಆರ್ಡರ್ ಕೊಟ್ಟಿದ್ರಂತಲ್ಲ, ರೆಡಿ ಆಗಿತ್ತಾ? ಸ್ವಲ್ಪ ಹೊತ್ತು ವೇಟ್ ಮಾಡಿ, ರೆಡಿ ಆಗ್ತಾ ಇದೆ. ಇನ್ನೂ ರೆಡಿ ಆಗ್ತಿದ್ಯಾ? ಹೌದು ಮೇಡಮ್, ಅವ್ರು ಆರ್ಡರ್ ಕೊಟ್ಟಿದ್ದೆ ಇವತ್ತು ಬೆಳಗ್ಗೆ. ಇನ್ನೊಂದು ಅರ್ಧ ಗಂಟೆ ರೆಡಿ ಆಗಿಬಿಡುತ್ತೆ. ನಾ ಇಲ್ಲೇ ಹೊರಗಿರ್ತೀನಿ, ಕರೀರಿ. ಆಯ್ತು. ಬೆಳಿಗ್ಗೆ ಆರ್ಡರ್ ಮಾಡಿದ್ದು. ಯೂಶಲಿ ದೊಡ್ಡಮ್ಮ ಯಾವುದೇ ವಿಷಯ ಆದರೂ ಅಡ್ವಾನ್ಸ್ಡ್ ಆಗಿರ್ತಾರಲ್ಲ, ಮರ್ತೋದ್ರ? ಎನಿವೆ, ಜಯಂತ ಇಂಟರ್ವ್ಯೂ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ, ಒಟ್ಟಿಗೆ ಹೋದ್ರಾಯ್ತು. ಜಯಂತ್ ನಾಳೆ ಬನ್ನಿ ಸರ್. ಅದಕ್ಕೆ ಚಾರು ಕಾಲ್ ಮಾಡ್ತಿದ್ದಾಳೆ. ಮಾತಾಡು, ವಿಷಯ ಏನಂತ ಕೇಳು, ಬಿಸಿ ಮಾಡು. ಹಲೋ ಚಾರು, ಹೇಳು. ಚಿಕ್ಕಮ್ಮ, ಜಯಂತವರು ಇಂಟರ್ವ್ಯೂಗೆ ಹೋದ್ರು. ಮುಂದಿಂದು ನಾನು ನೋಡ್ಕೋತೀನಿ. ಸರಿ ಚಿಕ್ಕಮ್ಮ. ಮಯೂರಿ ಫೋನ್ ಕೊಡಿ. ಮಿಸ್ಟರ್ ಜಯಂತ್, ನಿಮ್ಮ ಅಕಾಡೆಮಿಕ್ ರಿಪೋರ್ಟು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. Can you kindly mute your mobile, please? ಸಾರಿ ಸರ್. ಶೋರ್.
ನನಗೆ ಆಕ್ಸಿಡೆಂಟ್ ಆಗಿದೆ, ಹೆಲ್ಪ್ ಮೀ. ಮಿಸ್ಟರ್ ಜಯಂತ್, ನೀವಿಲ್ಲಿ ಇಂಟರ್ವ್ಯೂಗೆ ಬಂದಿದ್ದೀರಿ, ಅದು ನಿಮ್ಮ ಗಮನದಲ್ಲಿರಲಿ. Our time is very precious. Don't waste it. ದಯವಿಟ್ಟು ಸಹಾಯ ಮಾಡು, ರಸ್ತೆಯಲ್ಲಿ ಬಿದ್ದಿದ್ದೀನಿ. ಮಿಸ್ಟರ್ ಜಯಂತ್, ಇಂಟ್ರ್ಯೂಗೆ ಬಂದಿದ್ದೀನಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಮೊಬೈಲ್ ಫೋನ್ ನೋಡ್ತಾ ಕೂತಿದ್ದೀರಲ್ರಿ. ನಿಮ್ಮಂಥವ್ರಿಗೆಲ್ಲ ಕೆಲಸ ಕೊಟ್ಟರೆ ನಮ್ಮ ಕಂಪನಿ ಗತಿ ಅಷ್ಟೇ. ಸಾರಿ ಸರ್, ಇಟ್ಸ್ ಎನ್ ಎಮರ್ಜೆನ್ಸಿ. ಹಾಗಾದರೆ ತಾವಿಲ್ಲಿ ಹೊರಡ್ಬೋದು, ಪ್ಲೀಸ್. ಅಯ್ಯೋ, ಆಕ್ಸಿಡೆಂಟ್ ಆಯ್ತಮ್ಮ ಇವರಿಗೆ. ಕಾಲ್ ಯಾಕೆ ಕಟ್ ಮಾಡ್ತಿದ್ದಾಳೆ? ಏನಾಯ್ತು? ಆಂಬ್ಯುಲೆನ್ಸ್ ಏನಾದರೂ ಬಂದಿದ್ಯಾ? ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮನೆಯವ್ರಿಗೆ ಕಾಲ್ ಮಾಡ್ತೀನಿ. ಬೇಡ, ಸುಮ್ಮನೆ ಅವರು ಟೆನ್ಷನ್ ಆಗ್ತಾರೆ. ಮತ್ತೆ ಯಾಕೆ ಕಟ್ ಮಾಡ್ತಿದ್ದಾಳೆ? ಮಯೂರಿನ ಏನಾದರೂ ಕಟ್ ಮಾಡ್ತಿದ್ದಾಳ? ಅಥವಾ ಮಯೂರಿ ರಿಸೀವ್ ಮಾಡಕ್ ಆಗ್ದಲೇನೆ ಆಂಬ್ಯುಲೆನ್ಸ್ ಸ್ಟಾಫ್ ಏನಾದ್ರು? ಅವ್ರು ಯಾಕೆ ಕಟ್ ಮಾಡ್ತಾರೆ? ಅವ್ರು ಮೊದಲು ಇನ್ಫಾರ್ಮ್ ಮಾಡ್ತಾರೆ. ಮತ್ ಮಯೂರಿನ ಏನಾದ್ರು ಕಟ್ ಮಾಡ್ತಿರ್ಬೇಕಾ? ಹೇಗಿತ್ತು ಶಾಕು? ಚೆನ್ನಾಗಿತ್ತ? ಚೆನ್ನಾಗಿ ಬಕ್ರಾದ ಅಲ್ಲ? ನನ್ನನ್ನೇ ಬಕ್ರ ಮಾಡ್ತೀಯ? ನೋಡ್ತಾ ಇರಿ ಬಕ್ರ ಏನ್ ಮಾಡ್ತಾನೆ ಅಂತ. ಹಲೋ ಚಾರು, ಏನಾಯ್ತು? ನಮ್ಮ ಪ್ಲಾನು 100% ಸಕ್ಸಸ್ ಆಯ್ತು ಚಿಕ್ಕಮ್ಮ. ಜಯಂತ್ ಅವರು ಮೆಸೇಜ್ ನೋಡಿ ಬೆಂಕಿ ತರ ಆಗ್ಬಿಟ್ಟಿದ್ದಾರೆ ಚಿಕ್ಕಮ್ಮ. ಆ ಊರಿಗೆ ತುಪ್ಪ ಹಾಕೋ ಕೆಲಸನ ನಾವು ಮಾಡ್ತೀವಿ, ನೀನ್ ಬೇಗ ಬಂದ್ಬಿಡು. ಸರಿ ಚಿಕ್ಕಮ್ಮ, ಬಾಯ್. ಮೈ ಉರಿ, ಇವತ್ತಿಗೆ ನಿನ್ ಕನ್ಸು ಕತೆ ಎಲ್ಲ ಮುಗೀತು. ಮೇಡಮ್, ಆರ್ಡರ್ ರೆಡಿ ಇದೆ. ದುಡ್ಡು ಪೇ ಮಾಡಿದಾರಲ್ಲ? ಓಕೆ, ಎಲ್ಲ ಪೇ ಆಗಿದೆ. ಥ್ಯಾಂಕ್ ಯು. ಜಯಂತ ಯಾಕೆ ಇನ್ನೂ ಬಂದಿಲ್ಲ?
ಅವ್ನು ಹೇಳಿದ ಪ್ರಕಾರ ಎಷ್ಟೊತ್ತಿಗೆ ಇಂಟರ್ವ್ಯೂ ಮುಗ್ದಿರ್ಬೇಕಿತ್ತು. ಏನಾಯ್ತು? ಸರಿ, ಒಂದು ಫೋನ್ ಆದ್ರೂ ಮಾಡಿ ನೋಡೋಣ. ಅರೆ, ಫೋನ್ ಇಲ್ಲಿ ಕಾಣ್ತಾನೆ ಇಲ್ಲ. ಓಹ್, ಮನೇಲೇ ಬಿಟ್ಟು ಬಂದಲ್ಲ, ನೆನಪೇ ಆಗಲಿಲ್ಲ ನೋಡು ನನಗೆ. ಏನು ಮಾಡೋದು? ನೀವೇ ಅವನು ಇಲ್ಲಿಗೆ ಬರ್ತಾನಲ್ಲ, ಕಾಯ್ತೀನಿ ಅಷ್ಟೆ.